ಕನ್ನಡದ ಬಿಗ್ ಬಾಸ್ ಯಾವ ಮಟ್ಟಕ್ಕೆ ಹೆಸರುವಾಸಿ ಅಂತ ಹೇಳಿದ್ರೆ ನಿಜಕ್ಕೂ ಆ ಒಂದು ಸೀಸನ್ ಅಲ್ಲಿ ಗೆದ್ದಿರುವಂತಹ ವ್ಯಕ್ತಿ ಹಿಂದೆ ಯಾವುದೇ ಸೀಸನ್ ಅಲ್ಲೂ ಗೆದ್ದಿರುವಂತಹ ವ್ಯಕ್ತಿಗೆ ಬಂದಿರದ ಕ್ರೇಜು ಆ ವ್ಯಕ್ತಿಗೆ ಬಂತು. ಅವರು ಬೇರೆ ಯಾರೂ ಅಲ್ಲ, ನಿಮ್ಮ ಹೂವೆಯಂತೆ ಗಿಲ್ಲಿ. ಹೌದು, ಬರೋಬ್ಬರಿ ನಿಮಗೆ ಗೊತ್ತಿರಬಹುದು, 5 ಕೋಟಿಯಷ್ಟು ಮತಗಳನ್ನ ಗೆದ್ದು, ಒಂದು ಓಟ್ಗಳನ್ನ ಗೆದ್ದು ಬಿಗ್ ಬಾಸ್ ಸೀಸನ್ 12ರ ಕಿರೀಟವನ್ನ ತಮ್ಮ ತಲೆ ಮೇಲೆ ಇಟ್ಕೊಂಡ್ರು. ಅದಷ್ಟೇ ಅಲ್ಲದೆ ಹೊರಗಡೆ ಬಂದಾಗ ಗಿಲ್ಲಿಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯ ಆಯಿತು. ಯಾಕಂತ ಹೇಳಿದ್ರೆ ತಾನು ಏನು ಅನ್ಕೊಂಡಿದ್ನೋ ಅದಕ್ಕೂ 100 ಪಟ್ಟು ಹೆಚ್ಚು ಅಭಿಮಾನಿಗಳನ್ನ ಅವನು ಗಳಿಸಿದ್ದ. ಬೇರೆ ಒಂದು ಚಾನೆಲ್ಗಳಲ್ಲಿ ಕೆಲಸ ಮಾಡಿದ್ರು ಕೂಡ ಅಲ್ಲಿ ಬರದಂತಹ ಒಂದು ಜನಪ್ರಿಯತೆ ಕೇವಲ ಬಿಗ್ ಬಾಸ್ ನ 3 ತಿಂಗಳ ಜರ್ನಿಯಲ್ಲಿ ಗಿಲ್ಲಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳು ಹುಟ್ಕೊಂಡ್ರು. ಅದಕ್ಕೆ ಮುಖ್ಯ ಕಾರಣ ನೀವು ನೋಡಬಹುದು, ಗಿಲ್ಲಿ ಬಿಗ್ ಬಾಸ್ ಮುಗಿದು ಈಗಾಗಲೇ ಬರೋಬ್ಬರಿ 5 ತಿಂಗಳು ಆದ್ರೂ ಕೂಡ ಗಿಲ್ಲಿಯ ಕ್ರೇಜ್ ಒಂದು ಪಾಯಿಂಟ್ ಅಷ್ಟು ಕೂಡ ಕಮ್ಮಿ ಆಗಿಲ್ಲ. ಅವನು ಎಲ್ಲಿಗೆ ಹೋಗ್ತಿದ್ದಾನೋ ಚೀಫ್ ಗೆಸ್ಟ್ ಆಗಿ ಎಲ್ಲಿಗೆ ಕಾಲು ಹಿಡಿದಿದ್ದಾನೋ ಅಲ್ಲಿ ಸಾವಿರಾರು ಮಂದಿ ಫ್ಯಾನ್ಸ್ಗಳು ಕ್ರೇಜ್ ಅನ್ನ ಹುಟ್ಟಾಕ್ತಾ ಇದ್ದಾರೆ. ಅದು ಅಷ್ಟೇ ಅಲ್ಲದೆ ಗಿಲ್ಲಿ ಕಾವ್ಯನ ಒಂದು ಜೋಡಿ ಪೇರ್ ಏನಿದೆ ಅದು ಕರ್ನಾಟಕದಲ್ಲಂತೂ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಅನ್ನ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಗಿಲ್ಲಿ ಮತ್ತು ಕಾವ್ಯನ ಅಭಿಮಾನಿಗಳಂತೂ ಅವರು ಎಲ್ಲಿ ಹೋದ್ರೂ ಕೂಡ ಅವರಿಗೆ ಒಂದು ಫೋಟೋವನ್ನ ಗಿಫ್ಟ್ ಕೊಡದೆ ಬಿಡ್ತಾ ಇಲ್ಲ, ಆ ಮಟ್ಟಕ್ಕೆ ಹೋಗಿದೆ. ಅಷ್ಟೇ ಅಲ್ಲದೆ ಅದು ಸ್ವಲ್ಪ ಅತಿರೇಕಕ್ಕೆ ತಿರುಗಿ ಗಿಲ್ಲಿ ಮತ್ತು ಕಾವ್ಯ ಫ್ಯಾನ್ಸ್ಗಳ ನಡುವೆ ಸ್ವಲ್ಪ ಗದ್ದಲಗಳನ್ನು ಶುರು ಮಾಡಿತ್ತು. ಇತ್ತೀಚೆಗೆ ಗಿಲ್ಲಿ ಅವರು ಒಂದು ಪ್ರೋಗ್ರಾಮ್ಗೆ ಹೋಗಿದ್ರು. ಅಲ್ಲಿ ನಿಮಗೆ ಗೊತ್ತಿರಬಹುದು, ಗಿಲ್ಲಿಗೆ ಬಣ್ಣದ ಪೇಪರ್ಗಳಿಂದ ಹೊಡೆಯುವ ಕೆಲಸವನ್ನ ಮಾಡಿದ್ರು. ಆಗ ಅದರ ಪಕ್ಕದಲ್ಲಿ ನಿಂತಿದ್ದಂತಹ ಬಾಡಿಗಾರ್ಡ್ಗಳು ಆ ಹೊಡೆದವನಿಗೆ ಬೈಯಕ್ಕೆ ಮುಂದಾದಾಗ ಗಿಲ್ಲಿ ಅಣ್ಣ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಅಲ್ಲೂ ಕೂಡ ತನ್ನ ಒಂದು ಏನು ಸೌಮ್ಯತೆ ಇದೆ ಅದನ್ನ ತೋರಿಸೋದ್ರ ಮುಖಾಂತರ ಜನಪ್ರಿಯತೆಯನ್ನು ಗಳಿಸಿದ್ರು. ಇದಾದ ಮೇಲೆ ಕಾವ್ಯನ್ಗೂ ಕೂಡ ಒಂದು ಫಂಕ್ಷನ್ ನಲ್ಲಿ ಸಿಕ್ಕಾಪಟ್ಟೆ ಜನ ತೊಂದರೆಗಳನ್ನು ಕೂಡ ಕೊಡ್ತಾ ಇದ್ರು. ಅದರ ಬಗ್ಗೆನೂ ನೀವು ವಿಡಿಯೋಗಳನ್ನ ನೋಡಿರ್ತೀರಾ. ಕಾವ್ಯ ಗಿಲ್ಲಿ ಫೋಟೋಗಳನ್ನ, ಆಮೇಲೆ ಕಾವ್ಯನ ಬಗ್ಗೆ ಏನೋ ಆ ಒಂದು ವೇದಿಕೆಯಲ್ಲಿ ಅವಮಾನ ಆಗೋ ರೀತಿಯಲ್ಲಿ ಆಗೋಯ್ತು. ಅದನ್ನು ಕೂಡ ನೀವು ನೋಡಿದ್ರೆ ಅಲ್ಲಿ ಕಾವ್ಯ ಎಲ್ರಿಗೂ ಕೂಡ ಕೈ ಮುಗಿದು ಅಲ್ಲಿಂದ ಹೋದ್ರು. ಸ್ಟೇಜ್ ಮೇಲೆನೇ ಕಡೆ ಒಬ್ರಿಗೊಬ್ರು ಹೊಡೆದಾಡ್ಕೊಂಡ್ರು. ಕಾವ್ಯನ್ಗೆ ಯಾರು ಚೀಫ್ ಗೆಸ್ಟ್ ಆಗಿ ಕರ್ಸಿದ್ರು ಆ ಮ್ಯಾನೇಜ್ಮೆಂಟ್ ಅವರು ಒಬ್ರಿಗೊಬ್ರು ಹೊಡ್ಕೊಳ್ಳೋದು ತುಂಬಾ ಅಸಹ್ಯಕರವಾಗಿ ನಡ್ಕೊಂಡ್ರು. ಅದು ಕೂಡ ಸಿಕ್ಕಾಪಟ್ಟೆ ವೈರಲ್ಗಳು ಆಗಿತ್ತು. ಏನೇ ಆಗ್ಲಿ, ಗಿಲ್ಲಿ ತಾನು ಬಿಗ್ ಬಾಸ್ಗೆ ಕಾಲಿಟ್ಟ ಗಳಿಗೆಯಿಂದ ಅವನ ಒಂದು ಹಣೆ ಬರನೇ ಚೇಂಜ್ ಆಗೋಗಿದೆ. ತಾನು ಏನ್ ಅನ್ಕೊಂಡಿದ್ದೋ ಅದಕ್ಕೂ ದೊಡ್ಡ ಮಟ್ಟದಲ್ಲಿ ದುಡಿತಾ ಇದ್ದಾನೆ, ದೊಡ್ಡ ಮಟ್ಟಕ್ಕೆ ಹೆಸರನ್ನ ಮಾಡಿದ್ದಾನೆ. ನೇಮು ಫೇಮು ಎಲ್ಲ ಬಂದ ಮೇಲೆ ಗಿಲ್ಲಿ ಚೇಂಜ್ ಆಗ್ತಾನೆ ಅಂತ ಅನ್ಕೊಂಡವರಿಗೆ ಗಿಲ್ಲಿ ನಾನು ಯಾವತ್ತು ಹೀಗೆ ಇರ್ತೀನಿ ಅನ್ನೋದನ್ನ ಉದಾಹರಣೆ ಮೂಲಕ ತಿಳಿಸಿದ್ದಾನೆ.